ಎಲೆಬೇತೂರು ಗ್ರಾಮ ವಿಎಸ್ಎಸ್ಎನ್ ಅಧ್ಯಕ್ಷರಾದ ಲೋಹಿತ್ ಕುಮಾರ್ ಟಿಬಿ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಾ ಅವರ ಅಧ್ಯಕ್ಷರಾದ ಅವಧಿಯಲ್ಲಿ ರೈತರಿಗೆ ಏನೇನು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಕೇಳೋಣ. ಸರ್, ನನ್ನ ಹೆಸರು ಲೋಹಿತ್ ಕುಮಾರ್ ಟಿಬಿ ಅಂತ, ಎಲೆಬೇತೂರು ಗ್ರಾಮ, ದಾವಣಗೆರೆ ತಾಲೂಕು, ದಾವಣಗೆರೆ ಡಿಸ್ಟಿಕ್ಕು. ನಾನು ಪ್ರಸ್ತುತ ಬೇತೂರು PSCS ಅಂದರೆ ಪ್ರಾಥಮಿಕ ಸಹಕಾರಿ ಸಂಘದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಅಧ್ಯಕ್ಷನನ್ನಾಗಿ ಮಾಡೋಕ್ಕೆ ನಮ್ಮ ಇಡೀ ಅಂದರೆ ನಮ್ಮ ಸೊಸೈಟಿ ಸದಸ್ಯರೆಲ್ಲರೂ ಸಹಕಾರದಿಂದ ನಾನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೆ ನಮ್ಮ ಊರಿನ ಗ್ರಾಮಸ್ಥರು, ಮುಖಂಡರು ಎಲ್ಲರೂ ನನ್ನ ಆಯ್ಕೆಗೆ ತಮ್ಮ ಬೆಂಬಲವನ್ನು ಸೂಚಿಸಿ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸುತ್ತಾ ನನ್ನ ಮಾತುಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಓಕೆ ಸರ್, ಇವಾಗ ನೀವು ಅಧ್ಯಕ್ಷರಾಗಿದ್ದೀರಾ, ನೀವು ಅವಧಿನಲ್ಲಿ ರೈತರಿಗೆ ಏನು ಅನುಕೂಲ ಮಾಡಿಕೊಟ್ಟಿದ್ದೀರಾ ಸರ್? ನಮ್ಮದು ಕೋಆಪರೇಟಿವ್ ಸರ್. ನಮ್ಮ ಸೊಸೈಟಿ ಇರೋದೇ ಸಹಕಾರ ಮಾಡಲಿಕ್ಕೆ. ನಮ್ಮದರಲ್ಲಿ ಬಂದು ಈಗ 0 ಇಂಟ್ರೆಸ್ಟ್ KCC ಲೋನ್ ಕೊಡ್ತೀವಿ ಸರ್. ಆಮೇಲೆ ಮಾರ್ಟ್ಗೇಜ್ ಮಾಡಿಸ್ಬಿಟ್ಟು MTL ಅಂತ ಒಂದು ಲೋನ್ ಇದೆ ಸರ್, 30 ಪೈಸಾ ಬಡ್ಡಿಗೆ. ಆ MTL ಲೋನ್ ಇದೆ. ಆಮೇಲೆ ವೈಯಕ್ತಿಕ ನಮ್ಮ ಸೊಸೈಟಿ ಲಾಭದಲ್ಲಿರೋದ್ರಿಂದ ವೈಯಕ್ತಿಕ ಸಾಲವನ್ನು ಕೊಡ್ತೀವಿ. ಅದ್ರ ಮೇಲೆ ವಾಹನ ಸಾಲಗಳನ್ನು ಕೊಡ್ತಾ ಇದ್ದೀವಿ. ಅದ್ರ ಮೇಲೆ ಪಿಗ್ಮಿ ಲೋನ್ಗಳನ್ನೂ ಕೊಡ್ತೀವಿ. ಇಷ್ಟು ನಮ್ಮ ಸೊಸೈಟಿಯಿಂದ ನಾವು ಮಾಡ್ತಾ ಇರ್ತಕ್ಕಂಥ ಸಾಲ ನೀಡ್ತಾ ಇರ್ತಕ್ಕಂಥ. ಸರ್, ರಿಕವರಿ ಹೆಂಗೆ ಮಾಡ್ತೀರಾ ಸರ್ ಅದನ್ನು? ಸರ್, KCC ಲೋನು ನಮ್ಮೂರಲ್ಲಿ ರಿಕವರಿಯಲ್ಲಿ ನಮ್ಮ ದಾವಣಗೆರೆ DCC ಬ್ಯಾಂಕಲ್ಲೇ ಫಸ್ಟ್ ಸ್ಥಾನದಲ್ಲಿದೆ ಸರ್. ಇವತ್ತಿಗೂ ಯಾವುದೂ ನಮ್ಮದು ರಿಮಾರ್ಕ್ ಇಲ್ಲ. ಅಂದರೆ ರಿನ್ಯೂವಲ್ ಯಾವುದೂ ಬಾಕಿ ಉಳಿದಿಲ್ಲ ಇಲ್ಲಿ ತನಕ. ರಿನ್ಯೂವಲ್ ರೈತರೇ ಎಲ್ಲರೂ ಬಂದು ಅವರಾಗ ಅವರು ಸ್ವ ಇಚ್ಛೆಯಿಂದನೇ ಅಮೌಂಟ್ ಕಟ್ಟಿ ಅವರೇ ಅಮೌಂಟ್ ಕಟ್ಟಿ ರಿನ್ಯೂವಲ್ ಮಾಡಿ. ಹೌದು ಸರ್. ಕೆಲವರು ಕಟ್ಟಕ್ಕಾಗಲ್ಲ ನಮ್ಗೆ ಈಗ ಅಂದ್ರೆ ಅದನ್ನ ಯಾವ ರೀತಿ ಮಾಡ್ತೀರಾ? ನಮಗೆ ಇವತ್ತಿನ ತನಕನೂ ಆ ತೊಂದರೆ ಎದುರಾಗಿಲ್ಲ. ಆಗಿಲ್ಲ. ಈಗ ನಾವು ರೈತರಿಗೆ ನೀಡಿರೋದ್ರಿಂದ 15 ದಿವಸ ಮುಂಚಿತವಾಗಿ ಅವ್ರಿಗೆಲ್ಲ ತಿಳಿಸ್ಬಿಡ್ತೀವಿ ಸರ್, ಇಂಥ ಡೇಟಿಗೆ ರಿನ್ಯೂವಲ್ ಅಂತಂದು. ಆ ಡೇಟ್ ಒಳಗೆ ನಮಗೆ 99% ಇವತ್ತಿನ ತನಕ ಯಾರೋ ಒಬ್ರು ಇಬ್ರು ಇಲ್ಲಿ ಊರಲ್ಲಿ ಅಡ್ಜಸ್ಟ್ ಮಾಡಿ ಆಗಲಿ ಕಟ್ಟಿಬಿಡ್ತಾರೆ ಸರ್. ಇನ್ನು ಎಷ್ಟು ಅಮೌಂಟ್ ಇಟ್ಕೊಂಡಿದೆ ಸರ್ ಸೊಸೈಟಿನಲ್ಲಿ? ನಿಮ್ಮ ಸೊಸೈಟಿಯಲ್ಲಿ ಎಷ್ಟು ಅಮೌಂಟ್ ಇದೆ ಸರ್? ಸರ್, ನಮ್ದು ನಾವು ಹಂಗೆ ವೈಯಕ್ತಿಕವಾಗಿ ಇಟ್ಕೊಳಕ್ ಬರಲ್ಲ ಸರ್. ಬ್ಯಾಂಕ್ ಸೊಸೈಟಿ ಲಾಭ ಬಂದ್ಬಿಟ್ಟು 11 ಲಕ್ಷ ಇದೆ. ನಮ್ದು ಅದು ಓನ್ ನಮ್ ದುಡಿಮೆ ಸರ್. ಗೊತ್ತಾಯ್ತು. ಅದನ್ನ ಬಿಟ್ರೆ ನಮ್ಮೂರಲ್ಲಿ ಎಲ್ಲ ದೊಡ್ಡ ರೈತರುಗಳು ಇರೋದ್ರಿಂದ ನಾವು ಈ ವರ್ಷ 25-26ನೇ ಸಾಲಿನಾಗ 80 ಲಕ್ಷ FD ಮಾಡಿಸಿದ್ವಿ ಸರ್ DCC ಬ್ಯಾಂಕ್. ಈ ಒಂದು ತಿಂಗಳಲ್ಲಿ 80 ಲಕ್ಷ. ನಮಗೆ 30ರಿಂದ 40 ಲಕ್ಷ ಟಾರ್ಗೆಟ್ ಕೊಟ್ಟಿದ್ರು ಸರ್. ಆ ಟಾರ್ಗೆಟ್ ಡಬಲ್ ಮಾಡಿದ್ವಿ. ಇಲ್ಲಿ ಎಲ್ಲ ದೊಡ್ಡ ರೈತರು ಇರೋದ್ರಿಂದ ಈ ಬಡ್ಡಿ ಆಸೆ ಅಲ್ಲ ಅಂದ್ರೂ ನಮ್ಮೂರು ಸೊಸೈಟಿ ಬೆಳೀಲಿ ಅನ್ನೋದಕ್ಕೋಸ್ಕರ ಡೆಪಾಸಿಟ್ ಮಾಡಕ್ಕೆ ಜನನೂ ಮುಂದೆ ಬರ್ತಾರೆ ಸರ್. ಸರ್, ಡಿಪಾಸಿಟ್ ಮಾಡಿಸಿದಿರಲ್ಲ, ಅದು ಮಾಡಿಸಿರೋದು ನಿಮ್ಮ ಸೊಸೈಟಿಗೆ ಏನು ಲಾಭ ಇದೆ ಮೇಡಮ್? ಅದು ನಮ್ಮ ಸೊಸೈಟಿಗೆ ಈಗ ನಮಗೆ ವೈಯಕ್ತಿಕ ಅಮೌಂಟ್ ಇದ್ದಂಗೆ ಮೇಡಮ್. ಅದು ನಾವು ಅದನ್ನ ಅವರಿಗೆ ನಮಗೆ ಡೆಪಾಸಿಟ್ ಮಾಡಿರೋರಿಗೆ 70 ಪೈಸಾ ಬಡ್ಡಿ ಬೀಳುತ್ತೆ ಮೇಡಮ್ DCC ಬ್ಯಾಂಕ್ ಕಡೆಯಿಂದ. ನಾವು ಅದನ್ನ ಓನ್ ಫಂಡಲ್ಲಿ ಇಲ್ಲಿ ಅವಶ್ಯಕತೆ ಇರೋರಿಗೆ ಕೊಟ್ವಿ ಅಂದರೆ ಮಿನಿಮಮ್ ₹1 ಬಡ್ಡಿ ನಾವು ಹಾಕ್ತೀವಿ. ಆ 30 ಪೈಸಾ ಡಿಫ್ರೆನ್ಸ್ ನಮ್ಮ ಸೊಸೈಟಿಗೆ ಲಾಭ ಅಷ್ಟೇ. ಸರ್, ಯಶಸ್ವಿನಿ ಕಾರ್ಡ್ ಹೇಗೆ ಮಾಡಿಸ್ತೀರಾ ಎಲ್ರಿಗೂ? ಮೇಡಮ್, ಅದೇ ಶೇರ್ ಹೋಲ್ಡರ್ ಇರೋರಿಗೆ ಎಲ್ಲರೂ ಯಶಸ್ವಿನಿಗೆ ಎಲಿಜಿಬಲ್ ಮೇಡಮ್. ಊರಲ್ಲಿ ಸಾರಿಸ್ತೀವಿ. ನಮ್ಮೂರು ಪುಟಗ್ನಾಳು, ನಮ್ಮ ಸೊಸೈಟಿಗೆ 2 ಗ್ರಾಮಗಳು ಬರ್ತವೆ. ಸಾರಿಸ್ತೀವಿ. ಅವಶ್ಯಕತೆ ಇದ್ದವ್ರು ಎಲ್ಲರೂ ಮಾಡಿಸ್ಕೊಂತ ಇದ್ದಾರೆ. ಈಗ ಅತಿ ಹೆಚ್ಚು ಈ ವರ್ಷ ನಮ್ದು 1000 ಕ್ರಾಸ್ ಆಗಿದೆ ಮೇಡಮ್. ಇಲ್ಲಿ ತನಕ 700 ಯಶಸ್ವಿನಿ ಕಾರ್ಡ್ ಇದ್ದು ನಮ್ಮದು. ಈ ವರ್ಷ 1100 ಚಿಲ್ಲರ ಯಶಸ್ವಿನಿ ಕಾರ್ಡ್ ಆಗಿದೆ ಸರ್. ಅದಕ್ಕೆ ಎಷ್ಟು ಅಮೌಂಟ್ ತಗೋತೀರಾ ಮೇಡಮ್? ಅದು ₹500 ಇದೆ ಮೇಡಮ್. 4 ಜನ ಸದಸ್ಯರಿಗೆ ಇದ್ರು ಅಂದ್ರೆ ಒಂದು ಕಾರ್ಡಲ್ಲಿ ₹500 ಇದೆ. ₹50 ಅದು ಕಾರ್ಡ್ ಫೀಸು, ಪ್ರೊಸೆಸಿಂಗ್ ಫೀಸ್ ಅಂತ ತಗೊಳ್ತಾರೆ. ಅದನ್ನ ಬಿಟ್ರೆ ಒಬ್ಬ ಮೆಂಬರ್ ಹೆಚ್ಚಿಗೆ ಆದ್ರೆ ಪರ್ ಹೆಡ್ ₹100 ಎಕ್ಸ್ಟ್ರಾ ಮಾಡ್ತಾರೆ. 4 ಜನಕ್ಕಿಂತ ಮೇಲ್ಪಟ್ರೆ ಒಬ್ಬ ವ್ಯಕ್ತಿಗೆ ₹100 ತಗೊಳ್ತೀವಿ.
ಸರ್ ಅದು ಶೇರ್ ಹೋಲ್ಡರ್ ಮಾತ್ರನಾ ಇಲ್ಲ ಯಾರು ಬೇಕಾದ್ರೂ ನಿಮ್ಮ ಇಲ್ಲ ಸೊಸೈಟಿ ಮೇಡಮ್, ಮೆಂಬರ್ ಆಗುತ್ತೆ? ಇಲ್ಲ ಶೇರ್ ಹೋಲ್ಡರ್ಸ್ ನಮ್ಮ ಸೊಸೈಟಿಯಲ್ಲಿ ಶೇರ್ ಇರ್ಬೇಕು ಅದು ಇಲ್ಲ ಅಂದವ್ರಿಗೆ ಹೇಗ್ ಮಾಡ್ತೀರಾ? ಮೇಡಮ್. ಇಲ್ಲ ಅಂದರಿಗೆ ನಮಗೆ ಮಾಡಕ್ ಅವಕಾಶ ಇಲ್ಲ. ಈಗ ಶೇರ್ ಹಾಕೊಂಡು 3 ತಿಂಗಳು ಅವ್ರದ್ದು ಟೈಮ್ ಆಯ್ತು ಅಂದ್ರೆ ಮಾಡಿಕೊಡ್ಬೋದು ಮೇಡಮ್, ಮಾಡಿಕೊಡ್ತೀವಿ. ಸರ್ ನಿಮ್ಮ ಇದರಿಂದ ಏನಾದ್ರು ಶ್ರೀಶಕ್ತಿಗಳು ಇರುತ್ತೆ ಅಲ್ಲ ಸರ್, ಮೇಡಮ್, ಅಂತವ್ರಿಗೆ ಸೊಸೈಟಿಯಲ್ಲಿ ಏನಾದ್ರು ಲೋನ್ಗಳು ಕೊಟ್ಟು ಅದನ್ನ ಹೇಗೆ ರಿಕವರಿ ಮಾಡ್ತೀರಾ? ಮೇಡಮ್ ಅದೇ ನಮ್ಮ ಸೊಸೈಟಿಯಲ್ಲಿ ಪ್ರೆಸೆಂಟ್ 8 ಮಹಿಳಾ ಸಂಘಗಳನ್ನ ಡೆಪಾಸಿಟ್ ಮಾಡೋದು ಲೋನ್ ತಗೊಳ್ಳೋದು ಮಾಡ್ತಾ ಇದಾರೆ ಮೇಡಮ್. ನಾವು ಪರ್ಟಿಕ್ಯುಲರ್ ಆಗಿ ನಮಗೆ ಅದೇ ಹೇಳಿದ್ನಲ್ಲ ನಮಗೆ ನಮ್ಮ FD ಅಮೌಂಟಲ್ಲೇ ಅವರಿಗೆ ಲೋನ್ ಕೊಡ್ತೀವಿ. ಅದೇ ₹1 ಇಂಟ್ರೆಸ್ಟ್ ಲೆಕ್ಕಕ್ಕೇನೆ ಅದನ್ನ ರಿಕವರ್ ಅವರು ಚೆನ್ನಾಗಿ ಕಟ್ತಾ ಇದ್ದಾರೆ, ಚೆನ್ನಾಗಿದೆ. ಅವ್ರೇನ್ ತೊಂದ್ರೆ ಇಲ್ಲ, ತೊಂದರೆ ಯಾವುದು ಆಗಿಲ್ಲ ನಮಗೆ ಇವತ್ತಿನ ತನಕನೂ ಚೆನ್ನಾಗೇ ಕಟ್ಕೊಂಡು ಹೋಗ್ತಾ ಇದ್ದಾರೆ ಮಹಿಳಾ ಸಂಘ. ಸರ್ ರೈತರಿಗೆ ಇನ್ನ ಏನ್ ಅನುಕೂಲ ಆಗುತ್ತೆ ನಿಮ್ಮ ಸೊಸೈಟಿಯಿಂದ? ಮೇಡಮ್ ಅದೇ ಈಗ 3 ವರ್ಷದ ಕೆಳಗೆ ಬಜೆಟ್ ಅಲ್ಲಿ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿದ್ರು, ₹5 ಲಕ್ಷ ₹0 ಇಂಟ್ರೆಸ್ಟ್ KCC ಲೋನ್ ಕೊಡ್ತೀವಿ ಅಂತೇಳಿ. ಇವತ್ತಿನ ತನಕನೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಈಗಿನ ನಮ್ಮ ಸೊಸೈಟಿಯಲ್ಲಿ 3 ಲಕ್ಷ ಮ್ಯಾಕ್ಸಿಮಮ್ ಮುಟ್ಟದೇ ಇರೋ ರೈತರು ಬಹಳ ಜನ ಇದ್ದಾರೆ. ಕೊನೆ ಪಕ್ಷ ನಾವು 3 ಲಕ್ಷನಾರ ಒಬ್ಬ ರೈತನಿಗೆ ಮುಟ್ಟಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಮಿನಿಮಮ್ 1,20,00,000 ಬೇಕು ನಮ್ಮ ಈಗ ಪ್ರೆಸೆಂಟ್ KCC ಲೋನ್ ತಗೊಂಡಿರೋರು ಎಲ್ಲರೂ 3 ಲಕ್ಷ ರೀಚ್ ಆಗ್ಬೇಕು ಅಂದ್ರೆ ಈಗ ಪ್ರಸ್ತುತ ಅಷ್ಟೊಂದು ಅಮೌಂಟು ಒಂದೊಂದು ಸೊಸೈಟಿಗೆ ಆಗಲ್ಲ ಮೇಡಮ್. ಅದೇ ಅವ್ರು ಕೊಟ್ಟಾಗ ಯಾರಿಗೆ ಸಾಧ್ಯನೋ ಅವರಿಗೆ ತಲುಪಿಸೋ ಕೆಲಸ ಮಾಡ್ತಾರೆ. ಸರಿ, ಅಲ್ಲಿ ಇವರು ಜಗದೀಶ್ ಶೆಟ್ಟರು ಮತ್ತೆ ಕುಮಾರಸ್ವಾಮಿ ಅವರು ಇದ್ದಾಗ ಮನ್ನಾ ಮಾಡಿದ್ರು. ಅದ್ರಲ್ಲಿ ನಿಮ್ಮ ರೈತರು ಏನಾದ್ರು ಇನ್ನ ಬ್ಯಾಲೆನ್ಸ್ ಇರೋರು, ಮನ್ನಾ ಆಗ್ದಿರ ಇರೋರು ಇದಾರ? 3 ಜನ ಇದಾರಂತ. ಅದರಲ್ಲಿ ಇಬ್ರದ್ದು ಗ್ರೀನ್ ಝೋನ್ ಅಲ್ಲಿ ಇದೆ ಮೇಡಮ್. ಅಂದ್ರೆ ಅವರಿಗೆ ರಿಕವರ್ ಆಗುತ್ತೆ ಅಮೌಂಟ್ ಅನ್ನೋ ಲೆಕ್ಕಕ್ಕಿದೆ. ಒಬ್ರದ್ದು ಮಾತ್ರ ಅದು ಗ್ರೀನ್ ಝೋನಿಗೂ ಬಂದಿಲ್ಲ, ಈಗ ಲಿಸ್ಟ್ ಅಲ್ಲಿ ಬಂದಿತ್ತು ಸರ್. ಅದೇ ಎಲ್ಲೋ ಝೋನ್ ಅಲ್ಲಿ ಇದಾರೆ. ಅವ್ರದ್ದು ಒಬ್ರು ರೈತರದ್ದು ಸಮಸ್ಯೆ. ಏನ್ ಕಾರಣ ಸರ್? ಅದೇ ಅದು ನಾವು ಮಾಡಿರೋದಲ್ಲ, ಅದು ಮೇಲೆ ಗೌರ್ಮೆಂಟ್ ಇಂದಾನೆ ಬಂದಿರೋದು ಸರ್ಕಾರ ಆದೇಶ. ಸೊಸೈಟಿದ್ ಏನಿಲ್ಲ ಸರ್ ಅದರ ಪಾತ್ರ. DCC ಬ್ಯಾಂಕ್ ಏನು ನಮಗೆ ಗೈಡ್ಲೈನ್ಸ್ ಕೊಡುತ್ತಾ ಆ ಥರ ಮಾಡ್ಕೊಂತ ಹೋಗ್ತಾ ಇದ್ದೀವಿ. ಅದು ಒಂದನ್ನ ಸರ್ಕಾರ ಗಮನಕ್ಕೆ ತಗೊಂಡು ಅದನ್ನ ಸರಿ ಮಾಡಿ ಕೊಟ್ರೆ, ಈಗ ಯಾಕಂದ್ರೆ ಅವರಿಗೆ ಬೇರೆ ಬ್ಯಾಂಕ್ಗಳಲ್ಲಿ ಇಲ್ಲಿ ನಮ್ಮಲ್ಲಿ ಡೆಪಾಸಿಟ್ ಇದು ಪಾಣಿಯಲ್ಲಿ ಮೆನ್ಷನ್ ಆಗಿರುತ್ತೆ ಈ ಸೊಸೈಟಿಯಿಂದ ಇಷ್ಟು ಇವರಿಗೆ ಲೋನ್ ಇದೆ ಅಂತ. ಹಂಗಾಗಿ ಅವರಿಗೆ ಬೇರೆ ಬ್ಯಾಂಕ್ಗಳಲ್ಲಿ ಆ ಪಾಣಿಗೆ ಲೋನು ಸಿಗಲ್ಲ. ಅವರು ಪಾಪ ಅಂತ ರೈತರು ಸ್ವಲ್ಪ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಅದನ್ನ ಗೌರ್ಮೆಂಟ್ ಬೇಗ ಬಗೆಹರಿಸ್ಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್.